ಅಫ್ಕೋರ್ಸ್ ಒಂದು ಕೆಲವೊಂದು ಮಾತೇನಂದ್ರೆ ರಚಿತಾ ಅವರಿಗೆ ನಾನು ಸ್ಪೆಷಲಿ ಥ್ಯಾಂಕ್ಸ್ ಹೇಳ್ಬೇಕು. ಬಿಕಾಸ್ ಯಾಕೆಂದ್ರೆ ನಾವು ಫಸ್ಟ್ ಪಾರ್ಟ್ ಮಾಡಿದಾಗಲೂ ಅಷ್ಟೇ ನಾನು ಮಹೇಶ್ ಕಳಿಸಿದ್ದೆ, ಹೋಗಿ ಕತೆ ಹೇಳು ರಚಿತಾ ಅವ್ರು ಬೇಕು ಅಂತ. ಅವತ್ತು ಯಾಕೆಂದ್ರೆ ರಚಿತಾ ಅವ್ರು ಭೂಮಲ್ಲಿ ಇದ್ರು ಅಂಡ್ ಆ ಒಂದು ಸ್ಟಾರ್ಡಮ್ ನಮ್ಮ ಸಿನಿಮಾಗೆ ಬಂದ್ರೆ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ನಾನು ಕತೆ ಹೇಳಕ್ ಕಳಿಸಿದಾಗ ಅವ್ರು ಒಪ್ಕೊಂಡ್ರು. ಅಂಡ್ ಒಂದೇ ಸಲ ಕತೆ ಒಪ್ಕೊಂಡು ಬಂದು ಫಸ್ಟ್ ಪಾರ್ಟ್ ಮಾಡಿದ್ದಾಗ್ಲಿ ನಮ್ಮಿಬ್ಬರು ಜೋಡಿ ಆಗ್ಲಿ ಕರ್ನಾಟಕ ಜನ ಅಷ್ಟು ಚೆನ್ನಾಗಿ ಮೆಚ್ಕೊಂಡ್ರು. ಆ ಹಾಡಲ್ಲಿ ಏನಮ್ಮಿ ಹಾಡು ಆ ಲೆವೆಲ್ಗೆ ಹೋಯ್ತು. ಅಲ್ಲಿಂದನೇ ನಮ್ಮ ಜರ್ನಿ ಬೇರೆ ತರ ಶುರು ಆಯ್ತು. ಆಮೇಲೆ ಮ್ಯಾಟ್ನಿ ಮಾಡಿದ್ವಿ. ಈಗ ಏನ್ 3ನೇ ಸಿನಿಮಾ ಮಾಡ್ತಾ ಇದೀವಿ, ಅಯೋಗ್ಯ 2 ಬಂದು ನಿಂತಿದೀವಿ. ಇವತ್ತು ಅಷ್ಟೇ, ಇವತ್ತು ನಾನು ಒಬ್ಬನಿಂದ ಒಬ್ಬ ಹೀರೋ ಇಂದ ಒಂದ್ ಸಿನಿಮಾ ಅಂತ ನಾನು ಯಾವತ್ತೂ ಬಿಲೀವ್ ಮಾಡಲ್ಲ. ಯಾಕೆಂದ್ರೆ ಆ ಹೀರೋಗೆ ನಾನು ಯಾವಾಗಲೂ ಬಿಲೀವ್ ಮಾಡೋದು ಒಳ್ಳೆ ಹೀರೋಯಿನ್ ಇರಲೇಬೇಕು, ಆ ಜೋಡಿ ಇದ್ರೇನೆ ಆ ಸಿನಿಮಾಗೆ ಒಂದು ತೂಕ ಬರೋದು. ಆ ತೂಕ ಬರಬೇಕು ಅಂತಂದ್ರೆ ರಚಿತಾ ಅವರ ಒಂದು ಸ್ಟಾರ್ಡಮ್ ಆಗ್ಲಿ ಅಥವಾ ಅವ್ರಿಗಿರುವಂತ ಒಂದು ಏನೋ ಇಲ್ಲಿವರೆಗೂ ಅವ್ರು ಕ್ರಿಯೇಟ್ ಮಾಡ್ಕೊಂಡ್ ಬಂದಿರುವಂತ ಒಂದು ಜರ್ನಿ ಇದೆಯಲ್ಲ, ಒಬ್ಬ ಹೆಣ್ಮಗಳಾಗಿ ತಾನೇ ಒಬ್ಬಳೆ ನಿಂತ್ಕೊಂಡು ಇಷ್ಟು ವರ್ಷದ ಜರ್ನಿನಲ್ಲಿ ಇಷ್ಟು ವರ್ಷ ಒಬ್ರು ಹೀರೋಯಿನ್ ನಿಂತ್ಕೊಳ್ಳೋದಾಯ್ತಲ್ಲ, ಅದು ತುಂಬಾ ಕಷ್ಟ. ಚಿತ್ರರಂಗದಲ್ಲಿ ನಮ್ಗೆಲ್ಲ ಗೊತ್ತು ಎಷ್ಟು ಜನ ಹೀರೋಯಿನ್ಗಳು ನಿಂತ್ಕೋತಾರೆ, ತುಂಬಾ ಕಷ್ಟ, ತುಂಬಾ ರೇರ್. ರಮ್ಯಾ, ರಕ್ಷಿತಾ, ರಚಿತಾ, ರಾಧಿಕಾ, ಅದ್ರ ಹಿಂದ್ಗಡೆ ಹೆಸರುಗಳು ಹೇಳ್ತಾ ಹೋಗ್ಬೋದು. ಯಾಕೆಂದ್ರೆ ಹೀರೋಗಳಿಗೆ ಜರ್ನಿ ಮಾಡೋದು ಕಷ್ಟ ಅಲ್ಲ, ಸುಲಭ ಆಗುತ್ತೆ. ಎಲ್ಲವೂ ಸುತ್ತ ಸೆಕ್ಯೂರ್ ಆಗಿರುತ್ತೆ. ಹೀರೋಯಿನ್ಗಳಿಗೆ ತುಂಬಾ ಕಷ್ಟ ಇರುತ್ತೆ. ಒಬ್ಳು ಹೆಣ್ಮಗಳು ಮನೆಯಿಂದ ಆಚೆಗೆ ಬಂದು ಸಿನಿಮಾ ಮಾಡುವಂತದೇ ಕಷ್ಟ. ಫಸ್ಟ್ ಎಲ್ಲ ಸಿನಿಮಾ ಮಾಡ್ತಾರೆ ಹೆಣ್ಮಕ್ಳು ಅಂದ್ರೆ ಅಯ್ಯೋ ಅದೇನೋ ಬಾರಿ ಕೆಟ್ಟ ಕೆಲಸ ಅನ್ನೋ ತರ ಇತ್ತು. ಇವತ್ತು ಸಿನಿಮಾ ಮಾಡಕ್ ಕಾಂಪಿಟೇಷನ್ ನಿಂತಿದ್ದಾರೆ ಎಲ್ಲರೂ ಹೆಣ್ಮಕ್ಳುಗಳು. ಅದು ಖುಷಿ ಆಗುತ್ತೆ. ಆ ಒಂದು ವಿಚಾರದಲ್ಲಿ ಬೋಲ್ಡ್ ಆಗಿ ಧೈರ್ಯವಾಗಿ ನಿಂತ್ಕೊಂಡು ಎಲ್ಲವನ್ನು ಫೇಸ್ ಮಾಡ್ ಮೇಲೂ ಎಲ್ರಿಗೂ ಅಪ್ ಅಂಡ್ ಡೌನ್ಸ್ ಇದ್ದೇ ಇರುತ್ತಲ್ಲ, ಎಲ್ಲಾನು ಫೇಸ್ ಮಾಡ್ಕೊಂಡು ಹೆಣ್ಮಕ್ಳು ಬಂದು ಸರ್ವಿಸ್ ಮಾಡ್ಬೇಕಲ್ಲ ಇಂಡಸ್ಟ್ರಿಗೆ. ಅದನ್ನ ಮಾಡೋದ್ರಲ್ಲಿ ಅಫ್ಕೋರ್ಸ್ ರಚಿತಾ ಅವರಿಗೆ ನಾನು ಸ್ಪೆಷಲ್ ಥ್ಯಾಂಕ್ಸ್ ಹೇಳಲೇಬೇಕು. ಅಂಡ್ ನನ್ನ ಸಿನಿಮಾಗೆ ಹೀರೋಯಿನ್ ಆಗಿರೋದು 3ನೇ ಸಲ ನನಗೆ ಹೆಮ್ಮೆನೆ, ನಂಗೆ ಖುಷಿನೇ ಆಲ್ವೇಸ್. 4ನೇ ಸಿನಿಮಾನು ಮಾಡೋಣ, ಪಾರ್ಟ್ 3, ಪಾರ್ಟ್ 4, CM ಆಗೋರ್ಗು PM ಆಗೋರ್ಗು ಬಿಡಲ್ಲ ನಿನ್ನ. ನಿಮ್ ಮಕ್ಕಳು ಮೊಮ್ಮಕ್ಕಳು ತೋರಿಸ್ಬಿಟ್ಟೆ ಕಳ್ಸೋದು ನಿಮ್ನ ಆಚೆಗೆ ಸಿನಿಮಾದಲ್ಲಿ. ಖುಷಿ ಆಯ್ತು. ಹಾಗಾಗಿ ಕಡೆಗೆ ಇಲ್ಲ, ನಾನು ಇದೊಂದು ವಿಚಾರ ಹೇಳಬೇಕು. TR ಚಂದ್ರಶೇಖರ್ ಅವ್ರು ನೆನ್ಸ್ಕೋಬೇಕು. ನಾವು ಅಯೋಗ್ಯ ಮಾಡ್ಬೇಕಾದ್ರೆ ಫಸ್ಟ್ ಪಾರ್ಟ್ಗೆ ಬಂದು ಜೊತೆ ನಿಂತ್ಕೊಂಡ್ರು. ಅದನ್ನ ನಾನು ಯಾವತ್ತೂ ನೆನ್ಪಿಟ್ಕೋತೀನಿ ಸರ್. ಅವತ್ತು ನೀವು ಬಂದಿದ್ದು ಬಹಳ ಇಂಪಾರ್ಟೆಂಟ್ ಮೂಮೆಂಟ್ ನನ್ನ ಲೈಫಲ್ಲಿ, ನನ್ನ ಕರಿಯರ್ಗೆ. ಐ ಆಮ್ ವೆರಿ ಹ್ಯಾಪಿ, ಥ್ಯಾಂಕ್ ಯು ಸೋ ಮಚ್. ಅಂಡ್ ಇವತ್ತು ಆಕ್ಚುಲಿ ಮುನೇಗೌಡರು ಕೊಡೋಕ್ಕಿಂತ ಮುಂಚೆ ಬೇರೆಯವರೆಲ್ಲ ಅಡ್ವಾನ್ಸ್ ಕೊಟ್ಬಿಟ್ಟಿದ್ರು ನನಗೆ. 1-2-3 ಅಡ್ವಾನ್ಸ್ ಇದ್ದಾವೆ ನನ್ನ ಹತ್ರ ಅಯೋಗ್ಯ 2ಗೆ ಅಂತ. ಇವ್ರು ಬಂದ್ರು, ನಯನ್ ಅವರು ಮತ್ತೆ ನಮ್ಮ ಅರ್ಚನಾ ಎಲ್ಲ ಬಂದ್ರು, ಮಹೇಶ್ ಕರ್ಕೊಂಬಂದ್ರು. ಮಹೇಶ್ ಬಂದಾಗ ನಾನಂದೆ, ಅಲ್ಲಪ್ಪ ಇವ್ರು ಸರಿಯಾಗಿ ಮಾಡ್ತಾರೇನೆ, ದುಡ್ಡು ಐತೇನೆ ಇವ್ರ ಹತ್ರ. ಆಮೇಲೆ ಅಯೋಗ್ಯ 2 ಅಂತಂದ್ರೆ ಗೊತ್ತು, ಬಜೆಟ್ ಎಲ್ಲ ಹಿಂಗ್ ಹೋಗುತ್ತೆ ಏರ್ಕೊಂಡು, ಹೆಂಗಪ್ಪ ಕಷ್ಟ ಆಗುತ್ತೆ ಕಣೆ ಅಂತಂದೆ ನಾನು. ನನಗೂ ಗೊತ್ತಿಲ್ಲ ಸರ್ ಅಂದಲ್ಲ, ನೀ ಬರೀ ಇಂದದೇ ಹೇಳ್ತೀರ, ನನಗೂ ಗೊತ್ತಿಲ್ಲ ಅಂತ ಹೆಂಗಪ್ಪ ಅಂತಂದೆ. ಅದಾದ್ಮೇಲೆ ಬಂದ್ರು, ಪಕ್ಕದಲ್ಲಿ ಕೂತ್ಕೊಂಡ್ರು, ಏನ್ ಕಾನ್ಫಿಡೆಂಟ್ ಆಗಿ ಮಾತಾಡ್ತಾರೆ. ಸ್ವಲ್ಪ ನನಗೆ ನಮ್ಮ ಉಮಾಪತಿ ಅವ್ರ ತರ ಕಂಡ್ರು ಇವರು. ಅಂದ್ರೆ ಏನ್ ಕಾನ್ಫಿಡೆನ್ಸ್, ಎಷ್ಟಾರ ಆಗ್ಲಿ ಸರ್, ಅದೇ ಎಷ್ಟಾರ ಆಗ್ಲಿ ಸರ್, ಹೊಡೋಣ ಸರ್, ಮಾಡೋಣ ಸರ್, ಹಂಗೆ ಸರ್, ಹಿಂಗೆ ಸರ್ ಅಂತ. ಅಪ್ಪ ಕೆಲವ್ರು ಮಾತಾಡ್ತಾರೆ ಕಣಯ್ಯ, ಒಳಗಡೆ ಇದೆಯಲ್ಲೋ ಗೊತ್ತಿಲ್ಲ, ಜೇಬಲ್ ದುಡ್ಡು ಇದೆಯಲ್ಲೋ ಅಂತ. ಆಮೇಲೆ ಒಂದು ಮೆಸೇಜ್ ತೋರಿಸೋದು ನನ್ನ ಪಕ್ಕದಲ್ಲಿ ಕೂರ್ಸ್ಕೊಂಡು, ಸರ್ ಅಂತಂದ್ರೆ ಒಂದ್ ದಿವಸ, ಏನ್ ಸರ್ ಅಂತಂದೆ, ಒಂದ್ ಮೆಸೇಜ್ ಇದೆ ನೋಡ್ತೀರಾ ಅಂತಂದ್ರು ಗೌಡ್ರು. ಏನ್ ತೋರಿಸಿ ಸರ್ ಅಂತಂದೆ. ಏನ್ ಮೆಸೇಜ್ ತೆಗೆದು ಹಿಂಗ್ ಬಿಟ್ರಿ ಹಿಂಗೆ. ನಾನ್ ನೋಡಿ ಗಾಬರಿ ಆಗ್ಬಿಟ್ಟೆ, ಅಯ್ಯೋ ಇಶುನೇ ಇದು ನನ್ನ ಅಕೌಂಟಲ್ಲಿ ಇರ್ಬೇಕಾಗಿತ್ತಲ್ಲಪ್ಪ ಅಂತ. ಆಮೇಲೆ ಶುರುವಾಯ್ತು ಜರ್ನಿ. ಅವ್ರಿಗೂ ಕಾಟ ಕೊಟ್ಟಿದೀವಿ ಸರಿಯಾಗಿ, ಏನ್ ಬಿಟ್ಟಿಲ್ಲ, ನಮಗೂ ಕಾಟ ಕೊಟ್ಟವ್ರು ಅವರು. ಏನು ಸಾಧಾರಣ ಪ್ರಾಜೆಕ್ಟ್ ಅಂತೂ ಆಗಿಲ್ಲ. ಅದ್ರ ಯಾಕೆ ಆಗಿದೆ ಅಂದ್ರೆ, ಅದು ಅವತ್ತು ತೋರಿಸ್ದೆ ಸಿನಿಮಾನ ಫೈನಲ್ ಕಟ್ ಅವ್ರಿಗೆ ಎಲ್ಲ ಮುಗಿದ್ಮೇಲೆ ತೋರಿಸಿದಾಗ ಅವ್ರು ಒಂದೇ ಮಾತು ಹೇಳಿದ್ದು, ನೀವೇನ್ ಮಾತು ಕೊಟ್ಟಿದ್ದೀರಾ ಅದು ಉಳಿಸ್ಕೊಂಡಿದ್ದೀರಾ, ತುಂಬಾ ಚೆನ್ನಾಗಿ ಸಿನಿಮಾ ಮಾಡಿದ್ದೀರಾ ಸರ್ ಅಂತ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ನಂಬಿ ನಮ್ಮ ಜೊತೆ ನಿಂತ್ಕೊಂಡಿದ್ದಕ್ಕೆ. ಆ ನಂಬಿಕೆಯನ್ನು ನಾವು August 14 ಉಳಿಸ್ಕೋತೀವಿ.